Subscribe now and press the bell icon. Never miss an update. ಇದ್ದಾನೆ ಅಂದ್ರೆ ಅಲ್ಲಿ ನಮ್ಮ ಕೈಲಿ ಒಂದು ಒಳ್ಳೆ ಕೆಲಸ ಆಗುತ್ತೆ. ನಾವು ಒಳ್ಳೇದು ಮಾಡೋದಕ್ಕೆ ನಮಗೆ ಒಂದು ಧೈರ್ಯ ಬರುತ್ತೆ ನಮ್ಮಿಂದ. ಇದು ಸಹಿತ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಗ್ರಾಮಕ್ಕಾಗಿ, ಊರಿಗಾಗಿ ಮತ್ತೆ ನಮ್ಮವರಿಗಾಗಿ ನಾವು ಕೆಲಸನ ಮಾಡ್ಕೊಂಡು ಬರ್ತಾ ಇದ್ರೆ ನಮಗೆ ನಿಜವಾಗ್ಲೂ ಆ ರೂಪದಲ್ಲಿ ನಮಗೆ ದೇವರು ನಮ್ಮನ್ನು ಕಾಪಾಡ್ತಾ ಇರ್ತಾನೆ. ಹಾಗಾಗಿ ಆ ದೇವರು ಯಾವತ್ತೂ ಸಹಿತ ಎಲ್ಲರಿಗೂ ಒಂದು ಶಕ್ತಿ, ಧೈರ್ಯ ಮತ್ತು ಆಯುಷ್ ಆರೋಗ್ಯವನ್ನ ಕೊಡ್ಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಬೇಡ್ಕೊಳ್ತೀನಿ. ಈಗಾಗಲೇ ಮಾತಾಡಿ ತಿಳಿಸಿದ್ರು ಊರಿಂದು. ನಮ್ಮ ಸಂಜೀವ್ ಗೌಡರು ಹೇಳಿದ್ರು ಒಬ್ಬೊಬ್ರದ್ದು ಒಂದೊಂದು ಬೇಡಿಕೆ ಇದೆ. ರೋಡು ಮತ್ತೆ ಸಮುದಾಯ ಭವನ, ಅದೇ ರೀತಿ ಸ್ಮಶಾನಕ್ಕೆ ಹೋಗೋ ಒಂದು ರಸ್ತೆಯನ್ನ ಖಂಡಿತವಾಗ್ಲೂ ಈ ಕೆಲಸಗಳನ್ನ ನಾನು ಖಂಡಿತವಾಗ್ಲೂ ರಾಜೇಂದ್ರ ಅವ್ರಿಗಾಗ್ಲಿ ರಾಜಣ್ಣ ಅವ್ರಿಗಾಗಿ ಹೇಳಿ ಈ ಕೆಲಸ ಮಾಡ್ಕೊಡ್ತೀನಿ ಅಂತ. ಈಗ ಏನು ಅರ್ಧಕ್ಕಾಗಿ ನಿಂತಿದೆ ನಿಮ್ಮ ಸಮುದಾಯ ಭವನ, ಅದನ್ನ ಪೂರ್ಣವಾಗಿ ಮಾಡುವಂತ ವ್ಯವಸ್ಥೆನ ನಾನು ಇಂಜಿನಿಯರ್ಗಳಿಗೆ ಈಗಾಗಲೇ ಮಾತಾಡ್ಬಿಟ್ಟು ಅದಕ್ಕೆ ಇನ್ನೇನು ಹಣ ಬೇಕಾಗಿದೆ ಅದನ್ನ ಏರ್ಪಾಟ್ ಮಾಡುವಂತ ವ್ಯವಸ್ಥೆಯನ್ನ ನಾನು ಸಚಿವರಲ್ಲಿ ಮಾತಾಡಿ ಹೇಳ್ತೀನಿ ಅಂತ ಹೇಳ್ತಾ, ನಾಳೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸಂಕ್ರಾಂತಿ ಹಬ್ಬ. ಹಾಗಾಗಿ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಹೇಳ್ತಾ, ದೇವರೆಲ್ಲರಿಗೂ ಆಯುಷು, ಆರೋಗ್ಯ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗ್ಲಿ. ನಮಸ್ಕಾರ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸ್ನೇಹಜೀವಿ ಗೆಳೆಯರ ಬೆಳೆದ ಎಲ್ಲ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ಕೂಡ ನನ್ನ ಧನ್ಯವಾದಗಳು ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ಇಲ್ಲಿ ಸರಿಸುಮಾರು 9 ವರ್ಷದಿಂದ ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ಕೂಡ ಪಕ್ಷಾತೀತವಾಗಿ ಎಲ್ಲಾ ಕಾರ್ಯಕರ್ತರು ಕೂಡ ಸೇರಿ ಊರಲ್ಲಿ ಈ ಒಂದು ಹನುಮ ಜಯಂತಿಯ ಒಂದು ಧರ್ಮ ಕಾರ್ಯವನ್ನು ಮಾಡ್ತಾ ಇರೋದು ನಿಮ್ಮೆಲ್ಲರಲ್ಲೂ ಕೂಡ ಒಂದು ಸಂತೋಷದ ವಿಚಾರ. ಏಕೆಂದ್ರೆ ಈ ತರದ ಒಂದು ಧರ್ಮ ಕಾರ್ಯಗಳನ್ನು ಮಾಡೋದ್ರಿಂದ ಊರಿನಲ್ಲಿ ಏನಾದರೂ ಅಥವಾ ಒಬ್ಬರಿಗೊಬ್ಬರಿಗೂ ವೈಷಮ್ಯಗಳು ಏನಾದ್ರು ಇದ್ದಾಗ ಇಂತಹ ಕಡೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇಂಥ ಕಾರ್ಯಗಳನ್ನು ಮಾಡಿದಾಗ ಆ ದೇವರು ಕೂಡ ನಮಗೆ ಒಂದು ಕೃಪೆಯನ್ನ ತೋರಿಸ್ತಾರೆ ಅಂತಾನು ಹೇಳಿ, ಅದೇ ರೀತಿಯಾಗಿ ಇಲ್ಲಿ ನಮ್ಮ ನರಸೇಗೌಡ ಆಗ್ಬೋದು, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳಾಗ್ಬೋದು, ಈಗಾಗಲೇ ನಮ್ಮ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಬಂದಾಗಲೂ ಕೂಡ ಕೇಳಿದ್ರು, ಈಗಲೂ ಕೇಳ್ತಾ ಇದ್ದಾರೆ. ಇಲ್ಲಿ ಒಂದು ಸಮುದಾಯ ಭವನ ಅಪೂರ್ಣಗೊಂಡಿದೆ. ಈ ಒಂದು ಸಮುದಾಯ ಭವನ ಅಪೂರ್ಣಗೊಂಡಿರುವುದಕ್ಕೆ ಅದಕ್ಕೆ ಏನು ಅನುದಾನ ಬೇಕಾಗುತ್ತೆ ಅದು ಈಗ ನಮ್ಮ ಶಾಂತಕರು ಇದ್ದಾರೆ, ಅವರು ಮತ್ತು ನಾವು ಎಲ್ಲರೂ ಕೂಡ ನಮ್ಮ ರಾಜಣ್ಣ ಸಾಹೇಬರಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲಿ ಅದನ್ನ ಪೂರ್ಣಗೊಳಿಸ್ತೀವಿ ಅಂತಾನು ಕೂಡ ತಮ್ಮೆಲ್ಲರಲ್ಲಿ ಹೇಳಿ ಅದ್ರ ಬಗ್ಗೆ ಯಾವುದೇ ಸಂಕೋಚ ಬೇಡ, ನಾವು ಪೂರ್ಣಗೊಳಿಸ್ತೀವಿ ಅಂತೇಳಿ ನನ್ನ ಈ ಒಂದೆರಡು ಮಾತುಗಳನ್ನು ಹೇಳಿ ಮುಕ್ತಾಯ ಮಾಡ್ತೀನಿ. ಜೈ ಕೆ ರಾಜಣ್ಣ ಸಾಹೇಬ್ರ ಮನೆಯವರಾದಂತ ಶಾಂತಕರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ವೈಯಕ್ತಿಕ ಸ್ವಾಗತ ಮತ್ತು ವಂದನೆ ಎಲ್ಲರನ್ನು ಅರ್ಪಿಸ್ತಾ, ಮತ್ತು ಈ ವೇದಿಕೆ ಮೇಲೆ ರಾಜನಾರಾಯಣ ರೆಡ್ಡಿ ಅವರು ಆಗ್ಬೋದು, ವೆಂಕಟೇಗೌಡ ಆಗ್ಬೋದು, ಚಲಪತಿ ಅವರು ಆಗ್ಬೋದು, ನಾರಾಯಣಪುರ ಆಗ್ಬೋದು, ನಮ್ಮ ಪೊಲೀಸ್ ಇಲಾಖೆ ಶ್ರೀನಿವಾಸ್ ಸರ್ ಆಗ್ಬೋದು, ಸ್ವಾಮಿಯರ್ ಆಗ್ಬೋದು, ಲಕ್ಷ್ಮೀ ನರಸೇಗೌಡರು, ತಿಮ್ಮಾರೆಡ್ಡಿ ಅವರು, ಕುಮಾರ್ ಅವರು, ನಮ್ಮ ರಂಗನಾಥ್ ಅವರು, ತಿಪ್ಪರೆಡ್ಡಿ ಅವರು, ಜಯರಾಮ್ ರೆಡ್ಡಿ, ರಂಗನಾಥ್ ಅವರು. ನಾನು ಒಂದು 20 ವರ್ಷದ ಮುಂಚೆನೇ ಈ ಕಮಿಟಿ ಅವರು ಇಲ್ಲೊಂದು ಪಾಯ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾನು ಯಾರೋ ಒಬ್ಬ ಕರ್ಕೊಂಡು ಪಾಯ ಹಾಕ್ಸಿದ್ದೆ. ಅವತ್ತು ಇಲ್ಲಿ ಏನ್ ಹಾಕ್ತದೆ ಬಿಡ್ರೆ ಇಲ್ಲಿ ಊರಾಚೆ ಅಂತ ನಾನು ಅವತ್ತು ಹೇಳಿದೆ. ಇಲ್ಲ ಏನೋ ಮಾಡ್ತೀವಿ ಅಂತ ಅವತ್ತು ಇವರು ಅಪ್ಪ ಹೋಯ್ತು. ಅವತ್ತು ಜನಪರ ಮಣ್ಣವರು ಅವತ್ತೆಲ್ಲ ಹಾಕಿದ್ರು. ಇವತ್ತು ಈ ವರ್ಷಕ್ಕೊಂದ್ಸಲ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತೈತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಇಷ್ಟು ದೊಡ್ಡ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಶಾಂತಕರ್ಗೆ ಅವಲೇ ಗೊತ್ತಾಗೈತೆ, ಅಲ್ಲಿಂದ ಬರ್ತಿದ್ದಂಗೆ ರೋಡ್ ಸರಿ ಇಲ್ಲ, ಈ ರೋಡ್ ಮಾಡಿಸ್ಬೇಕು ಅಂತ ಅವ್ರ ಮೈಂಡ್ಗೆ ಅವಲೇ ಫಿಕ್ಸ್ ಆಗ್ಬಿಟ್ಟವ್ರು. ಅವಲೇ ಅವ್ರ ಮೈಂಡ್ಗೆ ಅವಲೇ ನಾವೇನು ಹೇಳಂಗೇನಿಲ್ಲ. ಅವ್ರು ಈ ರೋಡ್ ಮಾಡಿಸ್ಬೇಕು ಅಂತ ಅವಲೇ ಮಲ್ಲಿ ಯಾಕೆ ಅಂದ್ರೆ ಮೊದ್ಲು ಐದಕ್ಕೆ MLA ಇರ್ಲಿಲ್ಲ, ಅದಕ್ಕೆ ಮಾಡಿಲ್ಲ. ಅಲ್ಲಲ್ಲ ಹೇಳ್ತೀನಿ, ಫಸ್ಟ್ ಮೊದಲು MLA ಆಗಿದ್ದಾಗ ರಾಜಣ್ಣವ್ರು ಅವಾಗೆ ಅವ್ರು ಜೆಪಿ ಮೆಂಬರ್ ಆಗಿದ್ದಾಗ ಅವಾಗೆ ರೋಡ್ ಆಗಿದ್ದು. ಅದು ಅಲ್ಲಿಗೆ ಮಧ್ಯೆ ಎಲ್ಲ ಹೊರಟೋಯ್ತು, ಇವತ್ತಿಗೆ ಆಗಿಲ್ಲ. ಈಗ ಅವರೇ ಅಧಿಕಾರಕ್ಕೆ ಬಂದವರು ಮತ್ತೆ ರೋಡ್ ಅವರೇ ಮಾಡಿಸ್ತಾರೆ. ಈಗ ಈ ಆಗಾರಲ್ಲಿ ಗಮನವರು ನಾವು ಆಗ್ಲಿ ನೀವು ಎಲ್ಲ ಒಮ್ಮತದಿಂದ ಅವರಿಗೆಲ್ಲ ಸಹಕಾರ ಕೊಟ್ಟಿದ್ದೀವಿ. ಮುಂದೆ ಇದೇ ರೀತಿ ಅವ್ರ ಮುಂದೆನೂ ನಾವು ಇದೇ ರೀತಿ ಇರ್ತೀವಿ ಅಂತ ಹೇಳ್ತಾ, ಇಲ್ಲೆಲ್ಲ ಪತ್ರಕರ್ತರ ಆಗ್ಬೋದು, ಮುಂದೆ ಬಂದಿರೋ ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಜಾಸ್ತಿ ಅಲ್ಲ, ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆಗಮಿಸಿರ್ತಕ್ಕಂಥ ಶಾಂತಕವ್ರಿಗೆ ನಮಸ್ಕರಿಸ್ತಾ, ಮತ್ತೆ ವೇದಿಕೆ ಮೇಲೆ ರಾಜನಾರಾಯಣ ರೆಡ್ಡಿ ಅವರು ಎಲ್ಲರೂ ಪ್ರತಿಯೊಂದು ಒಬ್ರು ಊರಿನ ಪ್ರಮುಖರು ಎಲ್ಲರೂ ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ಈಗ ಈ ಶಾಂತಕವ್ರು ಬಂದಿದ್ದಾರೆ. ರಾಜಣ್ಣ ಸಾಹೇಬ್ರು ಬರ್ಬೇಕಿತ್ತು, ಅವ್ರು ಬಂದಿಲ್ಲ ಅಂದ್ರೆ ರಾಜೇಂದ್ರಣ್ಣವ್ರು ಬರ್ತೀನಿ ಅಂತ ಹೇಳಿದ್ರು.
ಅವರು ಬರೋಕ್ಕಾಗದೇ ಇರೋ ಕಾರಣಕ್ಕೆ ಶಾಂತಕವ್ರು ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಆದ್ರಿಂದ ನಮಗೆ ಇವತ್ತು ಬಂದಿದ್ದಾರೆ, ತುಂಬ ಸಂತೋಷ ಆಗ್ತಾ ಇದೆ. ಈಗ ನಮಗೆ ಈ ಸಮುದಾಯ ಭವನ ಅರ್ಧ ಆಗ್ಬಿಟ್ಟು ಮುಂದಿನ ಶಾಸಕರು ಹೇಳಿದ್ರು ಎಲ್ಲ ಪೂರ್ಣ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು, ಬಟ್ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಈಗ ಕಾಂಟ್ಯಾಕ್ಟ್ ಕೇಳಿದ್ರೆ ಅವ್ರೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಆದ್ರಿಂದ ನಾವು ದಯಮಾಡಿ ಕೇಳ್ಕೊತಾ ಇದ್ದೀವಿ, ನಮಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗೋದಕ್ಕೆ ಇದು ನಮಗೆ ಊರಿನ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ. ದಯಮಾಡಿ ಇದೊಂದು ನಮಗೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಊರಿನ ಗ್ರಾಮಸ್ಥರ ಪರವಾಗಿ ನಮ್ಮ ಸ್ನೇಹ ಜೀವನಕ್ಕೆ ಗೆಳೆಯರ ಪರವಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಹಾಗೆಯೇ ಮತ್ತೆ ಸುಮಾರು 25 ವರ್ಷ ಆಯ್ತಕ್ಕ ಇದು ನಮ್ಮ ಭೂಮಿಗೆ ರೋಡ್ ಇಲ್ಲ. ಬಟ್ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತದೆ. ಊರಿನ ಗ್ರಾಮಸ್ಥರು ನಮ್ಮನ್ನು ಕೇಳ್ತಾರೆ, ಮೆಂಬರ್ಗಳನ್ನ ಏನ್ ಮಾಡಕ್ಕೂ ನಮ್ಮ ಕೈಲಿ ಆಗ್ತಾ ಇಲ್ಲ. ಅಲ್ಲಿ ಕೇಳಿದ್ರೆ ಅಲ್ಲಿ ಇದರಲ್ಲಿ ನಮ್ಮ ಪಂಚಾಯತಿ ಒಳಗಡೆ ಸಿಸಿಗೆ ಅಲರ್ಟ್ ಇಲ್ಲ ಅಂತ ಹೇಳ್ತಾರೆ, ಬರೀ ನೆಟ್ವರ್ಕ್ ಇದು ಮಾಡ್ರಿ ಅಂತ ಹೇಳ್ತಾರೆ. ಊರಿನ ಗ್ರಾಮಸ್ಥರಿಗೆ ನಾವು ಹೇಳಕ್ಕಾಗಲ್ಲ ಈ ತರ ಆಗ್ತಾ ಇದೆ ಅಂತ. ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ. ನೀವು ಏನ್ ಮಾಡ್ತಾ ಇದ್ರ, 3 ವರ್ಷ ಆಯ್ತು 3 ರೂಪಾಯಿ ಕೆಲಸ ಮಾಡಿಲ್ಲ ಅಂತ ನಮಗೆ ಕ್ವಶನ್ ಮಾಡ್ತಾರೆ. ದಯಮಾಡಿ ಅದ್ರ ಭೂಮಿಗೆ ಒಂದು ರೋಡ್ ಮಾಡಿಕೊಟ್ಟು ನಮ್ಗೆ ಊರಿನ ಜನಗಳು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾತಾಡೋಕೆ ನಂಗೆ ಅವಕಾಶ ಕೊಟ್ಟಂತಹ ವೇದಿಕೆ ಮುಂಭಾಗದಲ್ಲೂ ವೇದಿಕೆ ಮೇಲೆ ಎಲ್ಲರಿಗೂ ಅನ್ಸುತ್ತಾ ನಾನು 2 ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಆಂಜನೇಯ.